ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಷ್ಮಾ ಶ್ರೀನಿವಾಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಎಲ್ರಿಗೂ ಗೊತ್ತಿರಬಹುದು, ತಮ್ಮನೇಲಲ್ಲಿ ನೋಡಿರ್ತೀರ ಏನಂತ. ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ, ಇವತ್ತು ನಾನು KR ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಯಾಕಂತ ಅಂದರೆ ತುಳಸಿ ಹಬ್ಬ ಏನೇನು ಹತ್ತಿರ ಬರ್ತಾ ಇದೆ, ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು. ಹಬ್ಬಕ್ಕೆ ಸ್ವಲ್ಪ ಹೂವು, ಹಣ್ಣು ಮತ್ತು ಪೂಜಾ ವಸ್ತುಗಳೆಲ್ಲ ಬೇಕಾಗಿತ್ತು. ಅದನ್ನು ತರೋದಕ್ಕೆ ನಾವು ಹೋಗ್ತಾ ಇದ್ದೀವಿ. ಹಾಗೆ ಒಂದು ವಾಲ್ ಕ್ಲಾಕ್ ಸಹ ಬೇಕಾಗಿತ್ತು. ದಾರಿಯಲ್ಲಿ ಹೋಗಬೇಕಾದ್ರೆ ಒಂದು ವಾಲ್ ಕ್ಲಾಕ್ನ ಪರ್ಚೇಸ್ ಮಾಡ್ಕೊಂಡು ಹೋದೆ. ಸೊ ಈವ್ನಿಂಗ್ 4 o'clock ಆಗ್ತಾ ಇದೆ. ಇವಾಗ ಹೋಗ್ತಾ ಇದ್ದೀವಿ ಶಾಪಿಂಗ್ ಮಾಡೋದಕ್ಕೆ ಹಬ್ಬಕ್ಕೆ. ಈ KR ಮಾರ್ಕೆಟು, ಚಿಕ್ಕಪೇಟೆ, ಸಂಡೇ ಬಜಾರ್ ಇದೆಲ್ಲ ಆಲ್ಮೋಸ್ಟ್ ಮಧ್ಯಾಹ್ನ 12 ಗಂಟೆ ಮೇಲೆ ಹೋದ್ರೇ ತುಂಬ ಐಟಮ್ಸ್ ಎಲ್ಲ ಸಿಗೋದು. ನಾವು ಈ 10 ಗಂಟೆ 11 ಗಂಟೆಗೆ ಹೋದರೆ ಅಲ್ಲಿ ಯಾರೂ ಅಂಗಡಿನೇ ಇಟ್ಟಿರೋದಿಲ್ಲ. ನಾನೀಗ ಟೈಟನ್ ಶೋರೂಮ್ಗೆ ಬಂದು ಒಂದು ವಾಲ್ ಕ್ಲಾಕ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರಬಹುದು, ಕಲೆಕ್ಷನ್ಸ್ ಎಲ್ಲ ತುಂಬ ಇದೆ. ವಾಚಸ್ ಆಗಿರಬಹುದು, ವಾಲ್ ಕ್ಲಾಕ್ಸ್ ಆಗಿರಬಹುದು. ಒಂದು ಕ್ಲಾಕ್ ತಗೊಂಡು ನಾನು KR ಮಾರ್ಕೆಟ್ ಹತ್ರ ಹೋಗ್ತಾ ಇದ್ದೀನಿ. ಮೇಯ್ನಾಗಿ ಈ ಹಬ್ಬಗಳು, ಫಂಕ್ಷನ್ಸು ಇದೆಲ್ಲ ಇದ್ದಾಗ KR ಮಾರ್ಕೆಟಲ್ಲಿ ಶಾಪಿಂಗ್ ಮಾಡೋದು ಉತ್ತಮ ಅಂತಲೇ ಹೇಳ್ಬೋದು. ಫ್ರೆಶ್ ಆಗಿರುತ್ತೆ ತರಕಾರಿ, ಹಣ್ಣು, ಹೂ ಎಲ್ಲ, ಮತ್ತು ಕಡಿಮೆ ಬೆಲೆನೂ ಸಹ ಇರುತ್ತೆ. ಹಬ್ಬಗಳಲ್ಲಿ, ಫಂಕ್ಷನ್ಸ್ಗಳಲ್ಲಿ ಮಾತ್ರನೇ KR ಮಾರ್ಕೆಟ್ಗೆ ಬಂದು ಶಾಪಿಂಗ್ ಮಾಡಬೇಕಂತ ಏನಿಲ್ಲ. ಯಾವಾಗ ಬೇಕಂದ್ರೂ ಬಂದು ನಾವು ಈ KR ಮಾರ್ಕೆಟ್ನಲ್ಲಿ ಶಾಪಿಂಗ್ ಮಾಡ್ಬೋದು. ಯಾಕಂತ ಅಂದರೆ ನಮಗೆ ಪ್ರತಿದಿನ ತರಕಾರಿ, ಹಣ್ಣು, ಸೊಪ್ಪು ಇದೆಲ್ಲ ಇಲ್ಲಿ ಸಿಗುತ್ತೆ. ಕಡಿಮೆ ಬೆಲೆಗೆ ಸಿಗುತ್ತೆ ಮತ್ತು ಫ್ರೆಶ್ ಆಗಿ ಸಹ ಇರುತ್ತೆ ಏನೇ ಖರೀದಿ ಮಾಡಿದ್ರೂ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ KR ಮಾರ್ಕೆಟ್ನ ಸಿಟಿ ಮಾರ್ಕೆಟ್ ಅಂತಲೂ ಕರೀತಾರೆ. ಮತ್ತು KR ಮಾರ್ಕೆಟ್ ಅಂದರೆ ಕೃಷ್ಣರಾಜೇಂದ್ರ ಮಾರ್ಕೆಟ್ ಅಂತ ಹೇಳಿಬಿಟ್ಟು. ಕೃಷ್ಣರಾಜೇಂದ್ರ ಒಡೆಯರ್ ಮೈಸೂರು 24ನೇ ಮಹಾರಾಜರಾಗಿದ್ದರು. ಇವರ ಹೆಸರನ್ನು ಈ ಮಾರುಕಟ್ಟೆಗೆ ಕಟ್ಟಿದ್ದಾರೆ. ಸೊ ನಾವು ಮೇಯ್ನಾಗಿ ಬಂದಿರೋದು ಇವತ್ತು ತುಳಸಿ ಹಬ್ಬಕ್ಕೆ ಸ್ವಲ್ಪ ಹೂವು, ಹಣ್ಣನ್ನು ತೊಗೊಂಡು ಹೋಗೋಣ ಅಂತ. ಈಗ ನಿಮಗೆ ಗೊತ್ತೇ ಇರಬಹುದು, ನಮ್ಮ ಮನೆ ಹತ್ರ ಇರೋವಂಥ ಶಾಪ್ಸ್ ಆಗಿರಬಹುದು, ಮತ್ತು ಈ ರೋಡ್ನಲ್ಲಿ ಹೂವು, ಹಣ್ಣು, ತರಕಾರಿ ಎಲ್ಲ ಮಾರ್ತಾರಲ್ಲ, ಅವರು ಇಲ್ಲಿಂದನೇ ತೊಗೊಂಡು ಹೋಗೋದು. ಇಲ್ಲಿ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಹೇಳಿ ಇಲ್ಲಿಂದ ತೊಗೊಂಡು ಹೋಗಿ ನಮ್ಮ ನಿಯರ್ ಬೈ ಶಾಪ್ಸ್ನಲ್ಲಿ ಮಾರ್ತಾರೆ. ತುಂಬ ಜನಗಳು KR ಮಾರ್ಕೆಟ್ಗೆ ಬಂದು ತೊಗೊಂಡು ಹೋಗೋಕ್ಕಾಗಲ್ಲ ಅಂಥವರು ನಿಯರ್ ಬೈ ಶಾಪ್ಸ್ ಮನೆ ಹತ್ರನೇ ಆರಾಮಾಗಿ ತೊಗೋಬಹುದು. ಈ KR ಮಾರ್ಕೆಟ್ಗೆ ಈ ತರಕಾರಿಗಳೆಲ್ಲ ಹೇಗೆ ಬರುತ್ತಪ್ಪ ಅಂತ ಅಂದರೆ, ಪ್ರತಿದಿನ ರಾತ್ರಿ 2:30 ಆಗಿರಬಹುದು ಅಥವಾ ಬೆಳಗಿನ ಜಾವ 3 ಗಂಟೆ ಆಗಿರಬಹುದು, ಈ ಟೈಮಲ್ಲಿ ಕರ್ನಾಟಕದಾದ್ಯಂತ ಸುತ್ತಮುತ್ತಲಿನ ರೈತರೆಲ್ಲ ಬೆಳೆದಿರುವಂತಹ ಬೆಳೆಗಳನ್ನ ತಂದು ಇಲ್ಲಿ ಹಾಕಿ ಹೋಗ್ತಾರೆ. ಮಧ್ಯವರ್ತಿಗಳು ಅದನ್ನು ತಗೊಂಡು ಮಾರ್ತಾ ಇದ್ದಾರೆ. ಇಲ್ಲಿ ಮದುವೆ ಸಮಾರಂಭಗಳು, ಕಾರ್ಯಗಳು, ನಾಮಕರಣ, ಯಾವುದೇ ಫಂಕ್ಷನ್ಸ್ ಆಗಿರಬಹುದು, ಮನೆಗೆ ಹೆಚ್ಚು ಜನ ನೆಂಟರು ಇಷ್ಟರು ಬಂದಾಗ ಆಗಿರಬಹುದು, ಇಲ್ಲಿ ಬಂದು ಈ ರೀತಿ ತರಕಾರಿ, ಹೂವು, ಹಣ್ಣನ್ನು ಪರ್ಚೇಸ್ ಮಾಡಿಕೊಂಡು ಹೋದರೆ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ. ಬಲ್ಕಲ್ಲಿ ಸಿಗುತ್ತೆ ಅಂತಲೇ ಹೇಳಬಹುದು. ಹೋಲ್ಸೇಲ್ ವ್ಯಾಪಾರ ಅಂತಲೂ ಹೇಳಬಹುದು. ನೀವು ನೋಡ್ತಾ ಇರಬಹುದು, ರಾಶಿ ರಾಶಿ KG ಗಟ್ಟಲೆ ತರಕಾರಿನೂ ಇದೆ. ಹಾಗೆ ಸ್ವಲ್ಪ ಸ್ವಲ್ಪ ಗುಡ್ಡೆ ತರಕಾರಿ ಅಂತಾರಲ್ಲ, ಅದೂ ಇದೆ. ಇಲ್ಲಿ ಯಾವ ರೀತಿ ಬೇಕಾದರೂ ತಗೊಂಡೋಗ್ಬೋದು. ಮದುವೆ ಸಮಾರಂಭಗಳು, ನಾಮಕರಣ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತಿತರ ಕಾರ್ಯಕ್ರಮಗಳನ್ನ ನೀವು ಕೈಗೊಂಡಿರ್ತೀರ. ಆಗ ನೀವೇನು ಮಾಡಿ ಅಂತ ಅಂದರೆ, ಈ KR ಮಾರ್ಕೆಟ್ನಲ್ಲಿ ಅರ್ಧರಾತ್ರಿ ಅಥವಾ ಬೆಳಗಿನ ಜಾವ 3 ಗಂಟೆ ಈ ಟೈಮ್ನಲ್ಲಿ ಬಂದರೆ ಡೈರೆಕ್ಟ್ ರೈತರಿಂದ ಮಧ್ಯವರ್ತಿಗಳ ಕೈಗೆ ಹೋಗ್ತಾ ಇರುತ್ತೆ. ನೀವೇ ಡೈರೆಕ್ಟ್ ರೈತರಿಂದ ತೊಗೊಂಡ್ರೆ ತುಂಬಾ ಕಮ್ಮಿ ಬೆಲೆಗೆ ಸಿಗುತ್ತೆ, ಬಲ್ಕಲ್ಲಿ ಸಿಗುತ್ತೆ. ನಾರ್ಮಲ್ ಡೈಲಿ ಯೂಸ್ಗೂ 1 kg ಅಥವಾ 2 kg ಈ ರೀತಿ ತೊಗೊಂಡು ಹೋಗ್ಬಿಟ್ರೆ ತರಕಾರಿಗಳನ್ನ ನಿಮಗೂ ಸಹ ತುಂಬ ಯೂಸ್ ಆಗುತ್ತೆ. ತೊಗೊಂಡೋಗಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋಬಹುದು. ಮನೆ ಹತ್ರ ಎಲ್ಲ ತುಂಬ ರೇಟ್ ಜಾಸ್ತಿ ಇರುತ್ತೆ, ಬಟ್ ಮಾರ್ಕೆಟಿಗೆ ಬಂದರೆ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ. ಇವಾಗ ನಾವು ಹೋಗ್ತಾ ಇರೋದು ಹೂವಿನ ಮಾರ್ಕೆಟ್, ಫ್ಲವರ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಏನಪ್ಪ ಅಂತ ಅಂದರೆ KG ಗಟ್ಟಲೆ ಹೂಗಳೆಲ್ಲ ಸಿಗುತ್ತೆ. ಎಲ್ಲ ಥರದ ವೆರೈಟೀಸ್ ಆಫ್ ಹೂ ಆಗಿರ್ಬೋದು, ಕಮಲ ಆಗಿರಬಹುದು, ಮಲ್ಲಿಗೆ ಆಗಿರ್ಬೋದು, ಸೇವಂತಿಗೆ, ರೋಸ್, ಪಟ್ಟಿಕಾ, ಬಟನ್ಸ್ ಆಗಿರಬಹುದು, ವೆರೈಟೀಸ್ ಆಫ್ ಹೂಗಳು. ನೀವಲ್ಲಿ ಹೋಗಿ ನೋಡಿ KR ಮಾರ್ಕೆಟ್ಗೆ ಒಂದ್ಸಲಿ, ಯಾವ ರೀತಿ ಹೂವು ಇಲ್ಲ ಅಂತ ಹೇಳೋ ಆಗಿಲ್ಲ, ಪ್ರತಿಯೊಂದು ಸಿಗುತ್ತೆ. ಹಾಗೆ ಮದುವೆ ಸಮಾರಂಭಗಳಿಗೆ ಮೊಗ್ಗಿನ ಜಡೆ ಆಗಿರಬಹುದು, ಕಟ್ಟಿರೋ ಹೂಗಳಾಗಿರ್ಬೋದು, ಬಿಡಿ ಹೂಗಳಾಗಿರ್ಬೋದು, ಬಾಳೆ ಎಲೆ, ಏನು ಬೇಕಾದರೂ ಸಿಗುತ್ತೆ. ಹಾರಗಳು ಇದೆಲ್ಲ ಸಿಗುತ್ತೆ. ದೀಪಾವಳಿ, ಅಮಾವಾಸ್ಯೆಗಳಲ್ಲಿ, ಆಯುಧ ಪೂಜೆಗಳಲ್ಲೆಲ್ಲ ಲಾರಿ ಆಗಿರ್ಬೋದು, ಕಾರ್ ಆಗಿರಬಹುದು, ಗಾಡಿಗಳನ್ನ ಪೂಜೆ ಮಾಡ್ತೀರಾ, ಅದಕ್ಕೆ ವೆರೈಟೀಸ್ ಆಫ್ ಹಾರಗಳು ಬೇಕಾಗುತ್ತೆ. ಯಾವ ರೀತಿ ದೊಡ್ಡ ದೊಡ್ಡ ಹಾರ ಆಗಿರ್ಬೋದು, ಪುಟಾಣಿ ಹಾರ ಆಗಿರ್ಬೋದು, ಎಲ್ಲ ಥರ ಸಿಗುತ್ತೆ. ಇಲ್ಲಿ ಮತ್ತೆ ಒಂದ್ಸರಿ ವಿಸಿಟ್ ಮಾಡಿ ನೋಡಿ, ನಿಮಗೆ ಸಖತ್ ಖುಷಿ ಆಗುತ್ತೆ. ಬೆಲೆನೂ ಸಹ ಅಷ್ಟೇ ಕಡಿಮೆ ಇರುತ್ತೆ. ಈ ಹೂನು ಅಷ್ಟೇ ಡೈರೆಕ್ಟ್ ರೈತರಿಂದ ಇಲ್ಲಿ KR ಮಾರ್ಕೆಟ್ಗೆ ಬಂದಿರುತ್ತೆ, ಫ್ರೆಶ್ ಆಗಿ ಇರುತ್ತೆ.
ನಾನು ಮೊದಲೇ ಹೇಳಿದ ಹಾಗೆ ಮದುವೆ ಸಮಾರಂಭಗಳು, ಯಾವುದೇ ಶುಭ ಸಂದರ್ಭಗಳು ಇರಬಹುದು, ಯಾವುದೇ ಫಂಕ್ಷನ್ಸ್ ಇರಬಹುದು, ಮತ್ತಿತರ ಕಾರ್ಯಕ್ರಮಗಳಿರ್ಬೋದು, ಇದಕ್ಕೆಲ್ಲದಕ್ಕೂ ಹೂಗಳು ಬೇಕಾಗತ್ತೆ. ಕಟ್ಟಿರೋ ಹೂವು, ಬಿಡಿ ಹೂವು, ಮತ್ತು ದೊಡ್ಡ ದೊಡ್ಡ ಹಾರಗಳು, ಮದುವೆಗಳಿಗಂತೂ ಹಾರಗಳು ಬೇಕಾಗಿರುತ್ತೆ. ಮತ್ತು ಈ ದೇವರ ಕಾರ್ಯಕ್ರಮ ಮಾಡ್ತಿರ್ತಾರೆ, ಸತ್ಯನಾರಾಯಣ ಸ್ವಾಮಿ ಪೂಜೆ, ಈ ರೀತಿ ಎಲ್ಲ ತುಳಸಿ ಹಾರಗಳಾಗಿರಬಹುದು, ದಿಂಡು ಹಾಕಿರ್ತಾರೆ ಹೂನಲ್ಲೇ. ಈ ರೀತಿ ಫ್ಲವರ್ಸ್ನೆಲ್ಲನೂ ನೀವು ಯಾವ ಟೈಮಲ್ಲಾದರೂ ಬಂದು ತೊಗೊಂಡು ಹೋಗ್ಬೋದು. ಬೇರೆ ಕಡೆ ಆದರೆ ಇಷ್ಟು ಹೂವು ಆರ್ಡರ್ ಕೊಟ್ಟು ಆಮೇಲೆ ತೊಗೊಂಡು ಹೋಗಬೇಕಾಗತ್ತೆ. ಇಲ್ಲ ಆದರೆ ಬಂದರೆ ಸಾಕು, ಎಲ್ಲ ಆಲ್ಮೋಸ್ಟ್ ಇರುತ್ತೆ, ತೊಗೊಂಡು ಹೋಗ್ಬೋದು, ಅದು ಕಡಿಮೆ ಪ್ರೈಸ್ಗೆ. ನಾನಿಲ್ಲಿ ಸೇವಂತಿಗೆ, ಕಾಕಡ, ಕನಕಾಂಬರ ಈ ಹೂನೆಲ್ಲ ತೊಗೊತಾ ಇದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೋತಾ ಇದ್ದೀನಿ ಹಬ್ಬಕ್ಕೆ. ಮತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸ್ಫಟಿಕನ ತೊಗೊತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಕಲರ್ ನೋಡಿ ನೀವು. ನಿಯರ್ ಬೈ ಶಾಪ್ಸಲ್ಲಿ ಎಲ್ಲ ಥರದ ಹೂಗಳು ಸಿಗೋದೇ ಇಲ್ಲ, ಬಟ್ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಥರ ಹೂಗಳು ಸಿಗ್ತಾ ಇದೆ. ನನಗಂತೂ ಸಖತ್ ಇಷ್ಟ ಆಯಿತು. ದೇವ್ರಿಗೆ ಮೂಡಿಸ್ದಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನಾನಿಲ್ಲಿ ತಾವರೆ ಹೂನ ತೊಗೊತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು. ಇಲ್ಲಿ KR ಮಾರ್ಕೆಟ್ ಬಂದರೆ ಎಲ್ಲ ಥರದ ಹೂವು ಸಿಗುತ್ತೆ. ಈ ತಾವರೆ ಹೂವು ಅಂದರೆ ನನಗೆ ತುಂಬ ಇಷ್ಟ, ತೊಗೊತಾ ಇದ್ದೀನಿ. ಒಂದಕ್ಕೆ 10 ರೂಪಾಯಿ ಅಷ್ಟೇ ಈ ತಾವರೆ ಹೂವು. ಎಷ್ಟು ಚೆನ್ನಾಗಿದೆ, ಕಮ್ಮಿನೂ ಸಹ ಬೆಲೆ. ಹಾರ ಕಟ್ಟ್ಯಾ? ಹಾರ ಕೊಂಡ್ಸೋದು 30, 50 ಇಲ್ಲ 30, ಕವರ್ ತುಂಬ 30, 50 ರೂಪಾಯಿ 30 ರೂಪಾಯಿ. ಸೊ ನಾವಿಲ್ಲಿ ನೆಲ್ಲಿಕಾಯಿ ಗಿಡನ ತಗೊತಾ ಇದ್ದೀವಿ. ಅಂತ ಅಂದರೆ ನೆಲ್ಲಿಕಾಯಿ ದೊಡ್ಡ ದೊಡ್ಡ ಮರಗಳಲ್ಲಿ ರೆಕ್ಕೆಗಳನ್ನ ಕಟ್ ಮಾಡ್ಕೊಂಡು ಬಂದಿರ್ತಾರೆ, ಅದನ್ನು ನಾವೀಗ ಪರ್ಚೇಸ್ ಮಾಡ್ತಾ ಇದ್ದೀವಿ. ತುಳಸಿ ಹಬ್ಬದಲ್ಲಿ ತುಳಸಿ ಪಾಟಲ್ಲಿ ನೆಲ್ಲಿಕಾಯಿ ಗಿಡನ ಅಂದರೆ ಈ ರೀತಿ ರೆಕ್ಕೆಗಳನ್ನ ಇಟ್ಟು ಇದಕ್ಕೆ ಮದುವೆ ಮಾಡಿಸ್ತಾರೆ. ಅಂದರೆ ವಿಷ್ಣು ಅಂತ ಪೂಜೆ ಮಾಡ್ತಾರೆ ನೆಲ್ಲಿಕಾಯಿನ. ಹಳ್ಳಿಗಳ ಕಡೆ ಎಲ್ಲ ನೆಲ್ಲಿಕಾಯಿ ಮರನೇ ಇರುತ್ತೆ, ಅದರಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಿತ್ಕೊಂಡು ಬರ್ಬೋದು. ಬಟ್ ಇಲ್ಲೆಲ್ಲ ಹಾಗಾಗಲ್ಲ ಅಲ್ವಾ. KR ಮಾರ್ಕೆಟು ಅಥವಾ ಈ ತರಕಾರಿ ಅಂಗಡಿಗಳಲ್ಲಿ ಹೋಗಿ ಇದನ್ನು ತೊಗೊಂಡು ಬರಬೇಕಾಗತ್ತೆ. ತುಳಸಿ ಹಬ್ಬದ ದಿವಸನೇ ಹಬ್ಬ ಮಾಡ್ತೀವಿ ಅಂತ ಅಂದರೆ ಮನೆ ಹತ್ರ ಇರೋ ಶಾಪ್ಸಲ್ಲೆಲ್ಲ ತುಂಬ ಅವೈಲಬಲ್ ಇರುತ್ತೆ, ರೋಡಲ್ಲೆಲ್ಲ ಇಟ್ಕೊಂಡಿರ್ತಾರೆ. ಬಟ್ ನಾವು ಬೇರೆ ದಿವಸ ಈ ತಿಂಗಳ ಸಮಸ್ಯೆ ಅಂತ ಹೇಳಿಬಿಟ್ಟು ಇನ್ನೊಂದು ದಿವಸ ಮಾಡ್ತೀವಿ, ಹುಣ್ಣಿಮೆ ದಿವಸನೋ ಅಥವಾ ಶುಕ್ರವಾರ ಅಥವಾ ಕಾರ್ತಿಕ್ ಸೋಮವಾರ ಈ ರೀತಿ ಮಾಡಿದಾಗ ನಮಗೆಲ್ಲೂ ಸಿಗೋದೇ ಇಲ್ಲ ಈ ನೆಲ್ಲಿಕಾಯಿ ಗಿಡ. ನೀವು KR ಮಾರ್ಕೆಟ್ಗೆ ಬಂದು ತೊಗೊಂಡು ಹೋಗ್ಬೋದು, ಯಾವಾಗಾದರೂ ಬಂದರೂ ಅಲ್ಲಿ ಸಿಗುತ್ತೆ. ಹಾಗೆ ಕಾರ್ತಿಕ್ ಮಾಸದಲ್ಲಿ ದೀಪಾರಾಧನೆ ಮಾಡೋದಕ್ಕೆ ಅಂದರೆ ನೆಲ್ಲಿಕಾಯಿ ದೀಪಾರಾಧನೆ ಮಾಡೋದಕ್ಕೆ ನೆಲ್ಲಿಕಾಯಿನ ತೊಗೊಂಡ್ವಿ. ಹುಳಿಕಾಯಿ 60, ಬೆಂಡೆಕಾಯಿ 40, ಹುಳಿಕಾಯಿ 60. ಮೋಸ ಹೋಗೋರು ಇರೋ ಗಂಟ ಮೋಸ ಮಾಡೋರು ಇದ್ದೇ ಇರ್ತಾರೆ. ನಾವು ಹುಷಾರಾಗಿರ್ಬೇಕಷ್ಟೇನೆ. ಈ ಮಾರ್ಕೆಟಲ್ಲೂ ಅಷ್ಟೇ ಕಡಿಮೆ ಕೊಡೋದು, ಮತ್ತೆ ಫಸ್ಟ್ ಒಂದು ರೇಟ್ ಹೇಳಿರ್ತಾರೆ, ಆಮೇಲೆ ದುಡ್ಡು ಕೊಡಬೇಕಾದ್ರೆ ಇನ್ನೊಂದು ರೇಟ್ ಹೇಳ್ತಾರೆ. ಈ ರೀತಿ ಎಲ್ಲ ಮೋಸ ಮಾಡ್ತಾರೆ. ಗೊತ್ತಿಲ್ಲ ಅಂತ ಅಂದ್ಬಿಟ್ರೆ ಸಖತ್ ಮೋಸ ಮಾಡ್ತಾರೆ. ನಾವಿಲ್ಲ ಅಷ್ಟೇ ಇಷ್ಟೇ ಅಂತ ಮಾತಾಡ್ಬಿಟ್ಟು ಅಲ್ಲಿ ಪರ್ಚೇಸ್ ಮಾಡ್ಕೊಬರ್ಬೇಕು. ಸೊ ನಾನು ಇಷ್ಟು ಐಟಮ್ಸ್ನ ತೊಗೊಂಡು ಬಂದಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ಆಗಿರಬಹುದು, ಹಣ್ಣುಗಳು, ಬಾಳೆಹಣ್ಣು, ದಾಳಿಂಬೆ ಹಣ್ಣು, ಸೀತಾಫಲ. ನೀವು ನೋಡ್ತಾ ಇದ್ದೀರಾ, ಇದು ಸೀತಾಫಲ ಅಂತೀವಿ ನಾವು, ಒಂದೊಂದು ಕಡೆ ರಾಮಫಲ ಅಂತ ಹೇಳ್ತಾರೆ. ನಿಮ್ಮ ಕಡೆ ಏನಂತಾರೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಮತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು ನೆಲ್ಲಿಕಾಯಿ ಗಿಡ ಅಂದರೆ ರೆಕ್ಕೆ ಅಂತಾರಲ್ಲ, ಅದನ್ನು ಸಹ ತೊಗೊಂಡು ಬಂದಿದ್ದೀವಿ. ಮತ್ತು ನಾವಿಲ್ಲಿ ಹೂವನ್ನ ಸಹ ತೊಗೊಂಡು ಬಂದಿದ್ದೀವಿ. ಸೇವಂತಿಗೆ ಹೂವು, ಸ್ಫಟಿಕ ಇದನ್ನೆಲ್ಲ ತೊಗೊಂಡು ಬಂದಿದ್ದೀವಿ, ಬಿಳಿ ಶಾವಂತಿಗೆ ಎಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.
ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.